ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಸಂದರ್ಶನಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತು ನಮ್ಮ ಬೀಟ್ ಕಾಸ್ಟ್ನಲ್ಲಿ ಸ್ವಲ್ಪದ ಮಟ್ಟಿಗೆ ಚೇಂಜಸ್ ಇರಲಿ ಅಂತ ನಾನು ಒಬ್ರು ಹಿರಿಯ ಕಲಾವಿದೆಯ ಮನೆಗೆ ಹುಡ್ಕೊಂಡ್ ಬಂದಿದ್ವಿ. ಇವರ ಬಗ್ಗೆ ಏನೇ ಇಂಟ್ರೊಡಕ್ಷನ್ ಕೊಟ್ಟರು ಕಡಿಮೆನೆ. ಯಾಕಂದ್ರೆ ತಮ್ಮ ಚಿಕ್ಕ ವಯಸ್ಸಿಗೆ ರಂಗಭೂಮಿ ಪ್ರವೇಶ ಮಾಡಿ ಇಲ್ಲಿವರೆಗೂ ತಮ್ಮ ಜೀವನವನ್ನೇ ಕಲಾ ಸೇವೆಗೆ ಮುಡಿಪಾಗಿಸಿಟ್ಟಿದ್ದಾರೆ. ಜೊತೆಗೆ ಎಷ್ಟೋ ಪಾತ್ರಗಳನ್ನ ಮಾಡಿ ಸೈ ಎನಿಸಿಕೊಂಡು ಎಷ್ಟೋ ಪಾತ್ರಗಳಿಗೆ ಜೀವ ತುಂಬಿಸಿದಂತ ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ ಮಾಲತಿ ಅಮ್ಮ ಅವರು. ಬನ್ನಿ, ಅವರ ಜೊತೆ ಸಾಕಷ್ಟು ಮಾತಾಡ್ಸಿದ್ದೆ. ನಮ್ಮ ಜೀವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. ಒಬ್ಬ ಕಲಾವಿದೆಗೆ ಆಗ್ಲಿ ಯಾರೇ ಆದ್ರೂ ಒಂಟಿ ಜೀವನ ಅಷ್ಟು ಸುಲಭದ ಮಾತೇ ಅಲ್ಲ. ನಿಮ್ಮ ಒಂಟಿ ಜೀವನ ಹೇಗಿದೆ? ಇಲ್ಲ, ಒಂಟಿ ಜೀವನ ಕಷ್ಟ. ಆದರೆ ಆ ಕಷ್ಟನ ಇಷ್ಟಪಟ್ಟು ನಾವು ಬದುಕಿದ್ರೆ ನಾವು ನೆಮ್ಮದಿಯಾಗಿರ್ಬೋದು. ಯಾಕಂತಂದರೆ ಎಲ್ಲರ ಜೊತೆ ನಾವು ಚೆನ್ನಾಗಿ ಹೊಂದ್ಕೋಬೇಕು, ನಗ್ನಗ್ತಾ ಮಾತಾಡಬೇಕು. ಕಷ್ಟ ಅನ್ನೋದು ಮನುಷ್ಯನಿಗೆಲ್ಲ ಬಂದೇ ಬರುತ್ತಲ್ವ, ಯಾರಿಗಿರಲ್ಲ ಕಷ್ಟ. ಅದನ್ನೆಲ್ಲ ಸುಖ ಹೇಗೆ, ಸಂತೋಷ ಹೇಗೆ ನಾವು ತಗೊಂಡು ಹೋಗ್ತೀವೋ ಹಾಗೆ ಇದನ್ನು ಮಾಡ್ಕೋಬೇಕು, ಹೊಂದ್ಕೊಂಡು ಹೋಗ್ಬೇಕಿದ್ರಲ್ಲ. ಒಟ್ಟಿನಲ್ಲಿ ಜೀವನವನ್ನ ಹೊಂದ್ಕೊಂಡು ಹೋಗಿದ್ದೀರಲ್ಲ. ಖಂಡಿತ. ಇನ್ನೊಂದು, ಇವಾಗ ನೋಡ್ತಾ ಇದ್ರೆ ಇವಾಗ ಸೋಷಿಯಲ್ ಮೀಡಿಯಾ ಯುಗ. ಹಿರಿಯ ಕಲಾವಿದರಿಗೆ ಅವಕಾಶದ ಕೊರತೆ ಅನ್ನೋ ಕೂಗು ಜಾಸ್ತಿ ಸಿನಿಮಾ ರಂಗದಲ್ಲಿ ಜಾಸ್ತಿ ಕೇಳ್ತಾ ಇದೆ. ಸೊ ನಿಮಗೇನಾದ್ರೂ ಅವಕಾಶದ ಕೊರತೆ ಕಾಡಿದ್ಯಾ? ಇಲ್ಲ ಇಲ್ಲ, ನನಗೆ ಅವಕಾಶದ ಕೊರತೆ ಕಾಡಿಲ್ಲ. ನಾನು ಬಾಲನಟಿ ಆಗಿದ್ದಾಗಿಂದನೂ ಬಣ್ಣ ಹಚ್ತಾ ಇರೋದು, ಇವತ್ತಿಗೂ ಹಚ್ತಾನೇ ಇದ್ದೀನಿ. ಮತ್ತು ಆಗೆಲ್ಲ 2003ನೇ ಇಸ್ವಿ ತನಕನೂ ಡ್ರಾಮಾಗಳಲ್ಲೇ ಕಂಪನಿಯಲ್ಲೇ ಇದ್ದಿದ್ದು. ನಮ್ಮದು ವೃತ್ತಿನೇ ಅದಾಗಿತ್ತು, ವೃತ್ತಿ ನಾಟಕ ಕಂಪನಿಯಲ್ಲೇ ಇದ್ದಿದ್ದು. ಯಾವಾಗ ನಮ್ಮ ಕಂಪನಿ ನಿಲ್ಲಿಸಿದ್ವಿ, ಆ ನಂತರ ನಾನು ಸೀರಿಯಲ್ ಸಿನಿಮಾಕ್ಕೆ ಬಂದೆ. ಅಲ್ಲಿಂದನೂ ನನಗೆ ಬಿಡುವಿಲ್ಲದಂತೆ ಒಂದು ಅವಕಾಶಗಳು ಸಿಗ್ತಾ ಇದೆ. ಕೆಲವೊಂದನ್ನು ನಾನೇ ಬಿಟ್ಟಿರ್ತೆ, ಯಾಕಂದರೆ ಈಗ ಅಡ್ಜಸ್ಟ್ ಮಾಡೋದು ಕಷ್ಟ ಆಗ್ತಾ ಇದೆ. ಈಗ 2-3 ಸೀರಿಯಲ್ ಮಾಡ್ತಾ ಇದ್ದೀನಿ. ಹೀಗಾಗಿ ಡೇಟ್ಗಳು ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳಿ ಹೆಚ್ಚು ಒಪ್ಕೊಳ್ಳಲ್ಲ. ಒಟ್ಟಿನಲ್ಲಿ ಅವಕಾಶಗಳು ಬರ್ತಾನೆ ಇದೆ. ಬರ್ತಾ ಇದೆ. ಅಂದ್ರೆ ಈಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಷ್ಟನೇ. ಅದು ನಾನು ಅದೃಷ್ಟವಂತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ತುಂಬಾ ಜನ ಹೇಳ್ತಿರ್ತಾರೆ ಅವಕಾಶಗಳೇ ಸಿಗ್ತಾ ಇಲ್ಲ ಮಾಲ್ತೀವ್ರಿ ಅಂತ. ಆದ್ರೆ ನನಗೆ ಪರವಾಗಿಲ್ಲ, ಚೆನ್ನಾಗಿ ಸಿಗ್ತಾ ಇದೆ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಹಳೆ ಕಲಾವಿದರಿಗೆ ಅವಕಾಶಗಳ ಕೊರತೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ? ಅಂದ್ರೆ ಈಗ ಏನಾಗ್ತಾ ಇದೆ ಅಂತಂದ್ರೆ 40 ವರ್ಷ ಆದ ಕೂಡ್ಲೇನೆ ಅವ್ರಿಗೆ ತಾಯಿ ಪಾತ್ರ ಮಾಡಿಸ್ಬಿಡ್ತಾರೆ. ಹೌದು. 50 ವರ್ಷ ಆಗ್ತಿದ್ದಂಗೆನೆ ಅಜ್ಜಿ ಪಾತ್ರ ಮಾಡ್ತಾರೆ. ಯಾಕಂದ್ರೆ ಅವ್ರು ಸ್ವಲ್ಪ ಗಟ್ಟಿಯಾಗಿರ್ತಾರೆ, ಸ್ವಲ್ಪ ಎಷ್ಟೊತ್ತಾದ್ರೂ ಹೊಂದ್ಕೊಂಡು ಕೆಲಸ ಮಾಡ್ತಾರೆ. ಆಮೇಲೆ ಅವ್ರಿಗೆ ನೆನಪಿನ ಶಕ್ತಿ ಇರುತ್ತೆ. ಮತ್ತೆ ಅವ್ರನ್ನ ಬಂದಾಗ ಅವ್ರಿಗೆಲ್ಲ ನೋಡ್ಕೊಳ್ಳೋದು ಅಷ್ಟು ಕಷ್ಟ ಆಗಲ್ಲ ಈಗಿನ ಹೊಸಬ್ರನ್ನ ತಗೊಂಡ್ರೆ. ಈಗ ವಯಸ್ಸಾದವ್ರನ್ನ ಕರ್ಕೊಂಡು ಬಂದಾಗ ಅವ್ರಿಗೆ BP-ನೋ ಶುಗರು ಏನೋ ಒಂದೊಂದು ಹುಷಾರಿರಲ್ಲ ಒಂದು. ಆಮೇಲೆ ನೆನಪಿನ ಶಕ್ತಿ ಕಡಿಮೆ ಆಗ್ತಿರುತ್ತೆ. ಇವೆಲ್ಲ ತೊಂದರೆಗಳು ಇರ್ತದೆ. ಅದಕ್ಕೋಸ್ಕರ ಇದು ಮಾಡ್ತಾರೋ ಇಲ್ಲ ಬೇರೆ ಇನ್ನೇನಾದರೂ ಅವ್ರ ಐಡಿಯಾಗಳಿರುತ್ತೋ ಗೊತ್ತಿರಲ್ಲ. ಈಗ ಕಡಿಮೆ ಇದೆ, ನಮ್ಗೇನು ಕಡಿಮೆ ಇಲ್ಲ, ಪರವಾಗಿಲ್ಲ, ನಡೀತಾ ಇದೆ. ನಾನು ಇವಾಗ ನೀವು ನಂಗೊಂದು ಬುಕ್ ಕೊಟ್ರೆ, ನಾನು ಬುಕ್ ನೋಡಿದಾಗ ನೀವು 4-5ನೇ ವರ್ಷಕ್ಕೆ ನೀವು ರಂಗಭೂಮಿಯಲ್ಲಿ ನಿಮಗೆ ಒಲವು ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅಂತ ಇತ್ತು. ನಾನು 6-7 ವರ್ಷ ಇದ್ದಾಗ ಅವಾಗ ನಾನು ಅಲ್ಲಿ ಬೇರೆ ಬೇರೆ ಹಳ್ಳಿಯವರೆಲ್ಲ ಕೂಡಿ ನಾಟಕಗಳು ಮಾಡ್ತಿದ್ರು, ಅದನ್ನೆಲ್ಲ ನೋಡಕ್ ಹೋಗ್ತಿದ್ವಿ. ನೋಡಿದಾಗ ನನಗೂ ಅದ್ರ ಮೇಲೆ ಆಸೆ ಹುಟ್ಟಿತ್ತು. ಅವ್ರ ಥರನೇ ಏನೇನೋ ಒಂದೊಂದು ಬಟ್ಟೆಗಳನ್ನ ಹಿಂಗೆ ಹಾಕ್ಕೊಂಡು ಅವರು ಹಾಡೋ ಮಾತನ್ನೆಲ್ಲ ಮಾಡೋದು ಮಾಡ್ತಿದ್ವಿ. ಆಮೇಲೆ ಗುಬ್ಬಿ ಕಂಪನಿ ಒಂದು ಲವಾಕುಶ ಅಂತ ನಾಟಕ, ಅವಾಗ ದೊಡ್ಡ ಕಂಪನಿ, ಒಳ್ಳೆ ಹೆಸರಾದಂಥ ಕಂಪನಿ. ಆ ಕಂಪನಿ ನಮ್ಮ ಮೈಸೂರಿಗೆ ಬಂದಾಗ ಒಮ್ಮೆ ನಾಟಕ ನೋಡೋಕೆ ಹೋಗಿದ್ದೆ. ಅದರಲ್ಲಿ ಲವಾಕುಶನ ಪಾತ್ರ ನೋಡಿ ಅದರಲ್ಲೂ ನನಗೆ ಇನ್ನೂ ಹೆಚ್ಚಾಯಿತು, ಮಾಡಬೇಕು ಅಂತ. ಆದರೆ ಆಗಿರಲಿಲ್ಲ. ಆಮೇಲೆ ಒಂದು ನನ್ನ ಆಸೆ ನೋಡಿ ನನ್ನನ್ನು ಶ್ರೀಕಂಠ ಮೂರ್ತಿಗಳ ಕಂಪನಿಗೆ ಕಳಿಸಿದ್ರು ಫಸ್ಟ್. ಅಲ್ಲಿ ಬಾಲನಟಿಯಾಗಿ ಪಾತ್ರ ಮಾಡ್ತಿದ್ದೆ ಪೌರಾಣಿಕ ನಾಟಕದಲ್ಲಿ. ಆ ನಂತರ ಇವರು ನಾಗರತ್ನಮ್ಮ ಅವ್ರ ಕಂಪನಿಯಲ್ಲೂ ಪೌರಾಣಿಕ ನಾಟಕಗಳೇ, ಅಲ್ಲೂ ಬಾಲನಟಿ ಇದ್ದಾಗಲೇ ಪಾತ್ರ ಮಾಡ್ತಾ ಇದ್ದೆ. ಆ ನಂತರ ಸ್ವಲ್ಪ ದಿವಸ ಮನೆಗೆ ಬಂದು ಉಳ್ಕೊಂಡಿದ್ದೆ.
ನಂತರ ಮತ್ತೆ ನನಗೆ 16 ವರ್ಷ ದಾಟಿದ ಮೇಲೆ ಮತ್ತೆ ಕಂಪ್ನಿಗೆ ಹೋದೆ. ಅವಾಗ ಮೇನ್ ಪಾತ್ರಗಳು ಮಾಡಕ್ ಶುರು ಮಾಡಿದ್ದೆ. ಹ್ಮ್. ಆ ಟೈಮಲ್ಲೆಲ್ಲ ಈ ಎಜುಕೇಶನ್ ಸಿಸ್ಟಮ್ ಅನ್ನೋದೇ ಇರ್ಲಿಲ್ಲ. ಒಂದು ಹೆಣ್ಣಿಗೆ ಎಜುಕೇಶನ್ ಕೊಡ್ಬೇಕು ಅದೆಲ್ಲ ಏನು ಇರ್ಲಿಲ್ಲ. ಇತ್ತು ಹೋಗ್ತಾ ಇದ್ವಿ ನಾವು. ಹ್ಮ್. ಆದ್ರೆ ಏನು ಹೆಚ್ಚು ನನ್ಗೆ ಓದೋ ಕಡೆ ಇಂಟ್ರೆಸ್ಟ್ ಇರ್ಲಿಲ್ಲ. ನಿಮಗೆ ಬರೀ ನಟನೆ. ಕಲೆ ಕಡೆನೆ, ಹಾ. ನಟನೆ. ಆಮೇಲೆ ನಮ್ಮ ಮನೆಯಲ್ಲೂ ಹಾಗೆ ಮಾಡ್ಬಿಡ್ತಿದ್ರು. ಯಾಕಂತಂದ್ರೆ ನಮ್ಮನೆಲ್ಲ ಹಾಲಿನ ವ್ಯಾಪಾರ ಮಾಡ್ತಾ ಇದ್ರು ನಮ್ಮಮ್ಮ ಅವರು. ಹಾ. ಮನೆಯಲ್ಲಿ ಹಸು ಎಮ್ಮೆಗಳು ಕಟ್ಕೊಂಡಿದ್ರು. ಮನೆಗಳಿಗೆ ಹೋಗಿ ಹಾಲು ಕೊಟ್ಟು ಬರ್ಬೇಕಾಗಿತ್ತು ನಾವು. ನಾವೆಲ್ಲ ಸಣ್ಣವರಿರೋದ್ರಿಂದ ಕ್ಯಾನ್ನಲ್ಲಿ ಹಾಕಿ ಕಳಿಸ್ಬಿಡ್ತಿದ್ರು. ಡಾಕ್ಟರ್ ಮನೆ, ಲಾಯರ್ ಮನೆಗಳಿಗೆ ಅದಕ್ಕೆ ಹಾಲು ಕೊಟ್ಟು ಬರೋದು ಅಂತ. ಅಲ್ಲಿ ಹೋದ್ರೆ ನಾವು ಸುಮ್ಮನೆ ಇರ್ತಿರ್ಲಿಲ್ಲ. ಅಲ್ಲೆಲ್ಲಾದ್ರೂ ದೇವಸ್ಥಾನದಲ್ಲಿ ಪೊಂಗಲ್ ಇದು ಪ್ರಸಾದ ಕೊಟ್ರೆ ಅದು ಕೊಟ್ರೆ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಅಲ್ಲೆಲ್ಲ ಅದನ್ನ ಪ್ರಸಾದ ತಿನ್ಕೊಂಡು ಲೇಟ್ ಆಗಿ ಬರೋದು, ಸ್ಕೂಲಿಗೆ ಲೇಟ್ ಆಗಿ ಹೋಗೋದು. ಅಲ್ಲಿ ಅವ್ರು ಒಳಗೆ ಸೇರಿಸ್ತಿರ್ಲಿಲ್ಲ, ಹೊಡಿತಿದ್ರು. ಕೈ ಹಿಂಗಿಡಿಯೋದು ಹಿಂಗಿಡ್ದು ಹೊಡಿಯೋದು ಮಾಡ್ತಿದ್ರು. ಲೇಟ್ ಆಗ್ಬಿಡ್ತಿತ್ತು. ಲೇಟ್ ಆದ ಕೂಡಲೇ ನಾವು ಸ್ಕೂಲ್ಗೆ ಹೋದ್ರೆ ಹೊಡಿತಾರೆ ಏನೋ, ಒಳಗೆ ಸೇರ್ಸಲ್ಲ ಅಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಕೂತಿದ್ದು. ಹಾಗೆ ಮನೆಗೆ ಬಂದ್ಬಿಟ್ರು ಇವ್ರು ಬೈತಾರಲ್ಲ, ನೀನ್ ಬೆಳಗ್ಗೆ ಹೋಗಿ ಅಲ್ಲಿ ಪ್ರಸಾದಕ್ಕೆ ನಿಂತ್ಕೋತಿ, ಅದಕ್ಕೆ ಸ್ಕೂಲ್ಗೆ ಲೇಟ್ ಆಗುತ್ತೆ ಅಂತ ಇವರು ಹೊಡಿತಾರೆ. ಅದಕ್ಕೆ ಏನ್ ಮಾಡೋದು, ಎಲ್ಲೋ ಒಂದ್ ಕಡೆ ಕೂತಿದ್ದು ವಾಪಸ್ಸು ಊಟಕ್ಕೆ ಬಿಟ್ಟಾಗ ಊಟದ ಟೈಮ್ಗೆ ಮನೆಗೆ ಬರೋದು. ಈ ತರ ಮಾಡಿ ನಮ್ಗೆ ಸರಿಯಾಗಿ ವಿದ್ಯಾಭ್ಯಾಸಗಳು ಆಗ್ಲಿಲ್ಲ, ಸಿಕ್ಕಿಲ್ಲ. ಆಮೇಲೆ ಅದು ಗೌರ್ಮೆಂಟ್ ಸ್ಕೂಲ್ ನಲ್ಲೇ ನಾವೆಲ್ಲ ಓದ್ತಾ ಇದ್ದಿದ್ದು ಅವಾಗ. ಹೀಗಾಗಿ ನನ್ಗೆ 3ನೇ ಕ್ಲಾಸ್ ಅಷ್ಟೇ. ರಾಜ್ಕುಮಾರ್ ಅಣ್ಣವರ ತಂಗಿ. ಸರಿ. ಹಾಗಾದ್ರೆ ಮನೆಯಲ್ಲಿ ಸಪೋರ್ಟ್ ಕೊಟ್ರ, ನಾಟಕ ಮಾಡು ಹಂಗೆಲ್ಲ ಸಪೋರ್ಟ್ ಸಿಕ್ತ ಮನೇಲಿ? ಅಂದ್ರೆ ಅದಕ್ಕೊಂದು ಇದಾಯ್ತು. ನಾನು ತುಂಬಾ ಸಣ್ಣವಳಿದ್ದಾಗ ಅದ್ರ ಬಗ್ಗೆ ಆಸೆ ಪಡ್ತಿದ್ನಲ್ಲ, ಆವಾಗ ಅಲ್ಲಿ ಮೈಸೂರಿನಲ್ಲಿ ಗುರು ಸ್ವೀಟ್ ಮಾಲ್ಟ್ ಅಂತ ಇದೆ, ಅಲ್ಲಿ ಇವಾಗ್ಲೂ ಇದೆ, ಪುಟ್ಟದಾಗಿ ಒಂದು ಅಂಗಡಿ. ಅಲ್ಲಿ ಮಾಲೀಕರು ಅವ್ರು ಏನ್ ಮಾಡಿದ್ರು, ಏನು ಯಾವಾಗ್ಲೂ ನಾಟಕದ ಮಾತಾಡ್ತಾ ಇರ್ತೀಯಲ್ಲ ನೀನು, ನಾಟಕ ಕಂಪ್ನಿಗೆ ಹೋಗ್ತೇನೆ ಅನ್ನೋರು. ಹ್ಞೂ ಅಂತ ಹೇಳ್ತಿದ್ದೆ. ಅವಾಗ ನೋಡಿ ಸೇರಿಸ್ಬಿಡಿ ಸುಮ್ಮನೆ ನಾಟಕ ಕಂಪ್ನಿಗೆ, ಅವಳು ಒಳ್ಳೆ ಕಲಾವಿದೆ ಆಗೋ ಲಕ್ಷಣ ಇದೆ ಅವಳಿಗೆ ಅಂತ ಹೇಳಿದೆ. ಇದು ಮಾಡಿದ್ರು. ಆವಾಗ ನನ್ನ ಕಂಪ್ನಿಗೆ ಕಳಿಸ್ಕೊಟ್ಟಿದ್ರು. ಆ ನಂತರ ಅದರಲ್ಲೇ ಅಭ್ಯಾಸ ಆಗ್ಬಿಡ್ತಲ್ಲ ನನಗೆ, ಆಗ ಓದೋಕ್ಕೆ ನನಗೆ ಆಗಲಿಲ್ಲ. ಆಮೇಲೆ ನಮ್ಮ ತಾಯಿ ಸ್ವಲ್ಪ ಕ್ಯಾನ್ಸರ್ ಆಗಿ ಅವರ ಹಾಸಿಗೆ ಹಿಡಿದ್ಬಿಟ್ರು. ಆಮೇಲೆ ನಮ್ಮ ತಂದೆ ತೀರ್ಕೊಂಡ ಒಂದು 3 ತಿಂಗಳು ಅನ್ನೋದ್ರೊಳಗೆ ನಮ್ಮ ತಾಯಿಯೂ ತೀರ್ಕೊಂಡ್ಬಿಟ್ರು. ನಾನು ಸಣ್ಣವಳಿದ್ದೆ ಅವಾಗ, 8 ವರ್ಷ 9 ವರ್ಷದವಳಿದ್ದೆ. ಹೆಚ್ಚು ತಾಯಿ ತಂದೆ ಪ್ರೀತಿನ ನಾನು ಕಂಡಿಲ್ಲ. ಹಾಗಾಗಿ ಆಮೇಲೆ ಈಗ ಕಂಪ್ನಿ ಜೀವನನೇ ನನಗೆ ಶುರು ಆಯಿತು. ಸೊ ಹಂಗೆ ಕಂಟಿನ್ಯೂ ಆಯ್ತು. ಫಸ್ಟ್ ನೀವು ಮಾಡಿದಂಥ ನಾಟಕ, ಅದಕ್ಕೆ ಸಿಕ್ಕಂತ ಸಂಬಳ ಇರ್ಬೋದು, ಎಷ್ಟಿತ್ತು ಅಂತ? ನಮಗೆ ಆಗ ಹೆಚ್ಚಿನ ಸಂಬಳ ಏನೂ ಕೊಡ್ತಿರ್ಲಿಲ್ಲ. ಹೆಚ್ಚಾಗಿ ಬರೀ ಊಟ, ಇರೋದಕ್ಕೆ ಜಾಗ, ಊಟ ಇಂಥದ್ದು ಕೊಡೋರು. ನಾವು ಬಾಲನಟಿಯರ ಪಾತ್ರ ಅಂಥದ್ದೇನಿರಲಿಲ್ಲ ನಮ್ಗೆ. ಯಾಕಂದರೆ ಅಲ್ಲಿ ಕಂಪನಿ ಮಾಲೀಕರು ಮಕ್ಕಳೇ ಹೆಚ್ಚಿನ ಪಾತ್ರ ಮಾಡ್ತಾಯಿದ್ರು. ಈಗ ಇದು ಸತ್ಯ ಹರಿಶ್ಚಂದ್ರ ಇದರಲ್ಲಿ ಲೋಹಿತಾಶ್ವನ ಪಾತ್ರ ಆಯಿತು, ರಾಜ ವಿಕ್ರಮ ನಾಟಕದಲ್ಲಿ ಮಹಾರಾಜನ ಮಗಂದಾಯಿತು. ಇದನ್ನೆಲ್ಲ ಅವರ ಮಕ್ಕಳು ಮಾಡ್ತಿದ್ರು. ನಾವು ಜೊತೆಗಲ್ಲಿ ಹೋಗೋದು ಬರೋದು ಇಂಥದ್ದು ಮಾಡ್ತಿದ್ವಿ. ಆಮೇಲೆ ನಮ್ಮ ಇವ್ರದ್ದು ನಾಟಕ ಕಂಪ್ನಿ ಯಾವುದಪ್ಪ, ಸ್ತ್ರೀ ನಾಟಕ ಮಂಡಳಿ, ಆರ್ ನಾಗರತ್ನಮ್ಮ ಅವ್ರ ಕಂಪನಿಯಲ್ಲಿ ನನಗೆ ಕೃಷ್ಣ ಗಾರುಡಿ, ಕೃಷ್ಣ ಲೀಲೆ ನಾಟಕದಲ್ಲಿ ಪಾತ್ರಗಳು ಸಿಕ್ತು. ಸಹದೇವಂದು ಅಂದರೆ ಪಂಚಪಾಂಡವರು ಇರ್ತಾರಲ್ಲ, ಅವ್ರ ಜೊತೆ ಚಿಕ್ಕ ಸಹದೇವ ಕೊನೆಯವರು, ಆ ಥರ ಪಾತ್ರಗಳು. ಆವಾಗ ಸ್ವಲ್ಪ ಡೈಲಾಗ್ಗಳು ಅದೆಲ್ಲ ಮಾತಾಡ್ಕೊಂಡು ಪಾತ್ರಗಳು ಮಾಡ್ತಾ ಇದ್ದೆ. ಮತ್ತೆ ಸಂಬಳ ಅಂತ ಶುರುವಾಗಿದ್ದು ಆಮೇಲೆ ಸಂಬಳ ಕೊಡ್ತಿದ್ದು ಎಷ್ಟು, ನನಗೆ ಸಂಬಳ ಅನ್ನೋದೇ ಅವರು ಕೊಟ್ಟಿಲ್ಲ ಅವಾಗ. ನಮ್ಗೆ ಬರೀ ಇದು ಏನು ಬೇಕಾದ್ರೂ ತರಿಸ್ಕೊಡೋದು ಮಾಡೋದು ಮಾಡ್ತಿದ್ರು. ನನಗೆ ನೆನಪು ಇಲ್ಲ, ಬಾಲನಟಿ ಇದ್ದಾಗ ನನಗೆ ನೆನಪು ಇಲ್ಲ ಅವ್ರು ಕೊಡ್ತಿದ್ರು ಇಲ್ವೋ, ನನಗೆ ಅದು ಇದು ಇರಲಿಲ್ಲ. ನಮ್ಮ ಅಕ್ಕನೂ ನನ್ನ ಜೊತೆಗೆ ಇರ್ತಿದ್ಲು, ಹಿಂಗಾಗಿ ಗೊತ್ತಿರಲಿಲ್ಲ. ಆದರೆ ನಾನು ಯಾವಾಗ 74ನೇ ಇಸ್ವಿನಲ್ಲಿ ಶಾರದಾ ಸಂಗೀತ ನಾಟಕ ಮಂಡಳಿ ಅಲ್ಲಿಗೆ ಹೋದೆ. ಅವಾಗ ನನಗೆ 16 ವರ್ಷ ಆಗಿತ್ತು. ಅವಾಗ ಫಸ್ಟ್ಗೆ ನನಗೆ 150 ರೂಪಾಯಿ ಸಂಬಳ ಕೊಡ್ತಿದ್ರು ತಿಂಗಳಿಗೆ. ಯಾವ ಇಸವಿಯಲ್ಲಿ ಅದು? ಅದು 1974ನೇ ಇಸ್ವಿ. ಆಗ 150 ರೂಪಾಯಿ ಸಂಬಳ, ಇರೋದಕ್ಕೆ ಒಂದು ರೂಮ್ ಬಾಡಿಗೆ ಮತ್ತೆ ಊಟ ಕೊಡೋರು. ಯಾವ ನಾಟಕಕ್ಕದು? ಅದು ಫಸ್ಟ್ಗೆ ನಾನು ಹೋದಾಗ ಚಿಕ್ಕ ಸೊಸೆ ಅಂತ ನಾಟಕ ಮಾಡಿದ್ರು. ಚಿಕ್ಕ ಸೊಸೆ, ಅದರಲ್ಲಿ ದೊಡ್ಡ ಸೊಸೆ ಅಂದರೆ ವಿಲನ್ ಪಾತ್ರ ಥರ. ಅದು ಹೀರೋಯಿನ್ ಇರ್ತಾಳಲ್ಲ, ಹೀರೋಯಿನ್ ಅಕ್ಕನ ಪಾತ್ರ.
ಆ ಥರ ಕೊಟ್ಟಿದ್ರು. ಅವಾಗ ಅದನ್ನೇ ಮಾಡ್ತಿದ್ದೆ. ಫಸ್ಟಿಗೆ ನಾನು ಮಾಡಿದ್ದೆ ಇದು. ಈ ಫಸ್ಟ್ ಸಂಬಳ ಅನ್ನೋದು ಎಲ್ರಿಗೂ ನೆನಪಲ್ಲಿರುತ್ತೆ. ಆ ಸಂಬಳ, ನೀವು ಫಸ್ಟ್ ಸಂಬಳವನ್ನ ಏನ್ ಮಾಡಿದ್ರಿ ಅಂತ? ಫಸ್ಟ್ ಸಂಬಳ ಅಂತಂದ್ರೆ ಅವ್ರು ಕೊಟ್ಟಾಗ ನನಗೆ ಏನ್ ಬೇಕೋ ಸೋಪ್ ಅಂತೆ, ಪೇಸ್ಟ್ ಇವೆಲ್ಲ ಇರ್ತದಲ್ಲ, ಅದನ್ನೆಲ್ಲ ತಗೊಂಡು ಬಾಕಿದೆಲ್ಲ ಕೂಡಿ ಇಡ್ತಾ ಇದ್ದೆ. ಯಾಕೆ ಅಂತಂದ್ರೆ ನಾವು ತುಂಬಾ ಬಡತನದ ಪರಿಸ್ಥಿತಿನಲ್ಲಿ ಬಂದಿದ್ವಿ ನಮ್ಮ ಮನೆಯಲ್ಲಿ. ಹೀಗಾಗಿ ನನ್ಗೇನಿತ್ತು ಅಂತಂದ್ರೆ ನಾನು ದೊಡ್ಡ ಕಲಾವಿದೆ ಆಗ್ಬೇಕು, ಆಮೇಲೆ ಬಂದು ದುಡ್ಡೆಲ್ಲ ಕೂಡ್ಸಿಟ್ಟು ನಾನು ಒಡವೆ ಮಾಡಿಸ್ಕೋಬೇಕು, ಚೆನ್ನಾಗಿರೋ ಬಟ್ಟೆಗಳು ತಗೋಬೇಕು, ನಮ್ಮ ರಿಲೇಷನ್ಗಳೆಲ್ಲ ನನ್ನನ್ನು ಮತ್ತೆ ಅವರೆಲ್ಲ ಬಂದು ಪ್ರೀತಿಯಿಂದ ನನ್ನ ಮಾತಾಡಿಸ್ಬೇಕು, ಈ ಥರ ಇತ್ತು. ಯಾಕಂತಂದ್ರೆ ನಮ್ಮ ತಾಯಿ ಸಾಯುವಾಗಲೂ ಹೇಳಿದ್ರು, ಒಂದು ವೇಳೆ ನಾನು ಸತ್ತೋಗ್ಬಿಟ್ರೆ ನೀವು ಯಾರ ಮನೆ ಹತ್ರಕ್ಕೂ ಹೋಗ್ಬಾರ್ದು, ಎಷ್ಟೇ ಕಷ್ಟ ಬಂದರೂ ನೀವೇ ಇದು ಮಾಡ್ಕೋಬೇಕು ಅಂತ ಹೇಳಿದರು. ಅದು ಒಂದು ತಲೆಯಲ್ಲಿ ಇತ್ತಲ್ಲ. ಹಿಂಗಾಗಿ ಬಂದು ದುಡ್ಡೆಲ್ಲ ಕೂಡ್ಸಿಟ್ಕೊಳ್ಳೋದು, ಚೆನ್ನಾಗಾಗಬೇಕು. ಅವಾಗ ನಮ್ಮ ತಾಯಿ ಇರುವಾಗ ಚೆನ್ನಾಗಿ ಮಾಡಿ ಹಾಕುವಾಗ ಮನೆ ತುಂಬ ನೆಂಟರುಗಳು ಬರ್ತಾಯಿದ್ರು, ಸಂಬಂಧಿಕರುಗಳು ಬರ್ತಿದ್ರು. ಅವ್ರು ಸತ್ತ ಮೇಲೆ ಹೆಚ್ಚು ಯಾರೂ ನಮ್ಮನ್ನು ನೋಡೋರು ಇರಲಿಲ್ಲ. ಹೀಗಾಗಿ ಈಗ ಯಾರು ನಮ್ಮನ್ನು ನೋಡೋರಿಲ್ಲ, ಎಲ್ಲರೂ ಅವರೇ ಬಂದು ನೋಡಬೇಕು, ನಮ್ಮನ್ನು ಮಾತಾಡಿಸ್ಬೇಕು, ನಮ್ಮನ್ನು ಅವ್ರು ಕರಿಬೇಕು. ಈ ಥರ ಎಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಪೈಸಾ ಎಲ್ಲ ಕೂಡಿಸಿ ಆಮೇಲೆ ಹಂಗೆ ಒಂದೊಂದು ಮಾಡಿಕೊಂಡು. ನೀವು ಕಲಾವಿದೆ ಆದ ನಂತರ ಮತ್ತೆ ಚೇಂಜಸ್ ಆಯ್ತಾ ಲೈಫಲ್ಲಿ ಅಂತ? ಸಂಬಳಗಳು ಜಾಸ್ತಿ ಆಗ್ತಾ ಬಂತು ಯಾವಾಗ. ಆಮೇಲೆ ನಾನು ಯಾವಾಗ 74ನೇ ಇಸ್ವಿನಲ್ಲಿ ನಾನು ಹೋದೆ, 77ನೇ ಇಸ್ವಿಗೆ ಹೀರೋಯಿನ್ ಪಾತ್ರಗಳು ಮಾಡೋದು, ವಿಲನ್ ಪಾತ್ರ ಮಾಡೋದು, ಎಲ್ಲ ಥರದ ಪಾತ್ರಗಳು ಮಾಡೋಕ್ಕೆ ಶುರು ಮಾಡಿದೆ. ಕಾಮಿಡಿ ಎಲ್ಲ ಥರದ್ದು ಮಾಡೋಕ್ಕೆ ಶುರು ಮಾಡಿದೆ. ಆವಾಗ 400 ರೂಪಾಯಿಗೆ ಬಂತು. ಆಮೇಲೆ ಬರ್ತಾ 1000, 2000, 3000 ಈ ಥರ ಸಂಬಳಗಳು ಬಂತು. ಆಮೇಲೆ ಒಂದು ಕಂಪ್ನಿ ಮಾಲೀಕರ ಸಂಗಾತಿ ಆದೆ. ಆಮೇಲೆ ಒಂದು ಕಂಪ್ನಿ ಮಾಲೀಕರ ಒಡತಿ ಥರನೇ ಆಗ್ಬಿಡ್ತಲ್ಲ. ಆವಾಗ ಎಲ್ಲ ನನ್ನ ತೊಂದರೆಗಳೆಲ್ಲ ಕಳೀತು, ನಾನು ಚೆನ್ನಾಗಿ ಆದೆ. ಒಂದು ಕಂಪ್ನಿ ಮಾಲೀಕರ ಹೆಂಡತಿ ಅನ್ನಿಸ್ಕೊಂಡು, ಮತ್ತು ದೊಡ್ಡ ಕಲಾವಿದೆ ಅನ್ನಿಸ್ಕೊಂಡು ಸಾಕಷ್ಟು. ಆಮೇಲೆ ನಮ್ಮ ಬಂಧು ಬಳಗ ಎಲ್ಲರೂ ನನ್ನನ್ನು ತುಂಬ ಹಚ್ಕೊಂಡ್ರು. ಆದರೆ ನಾಟಕ ಕಂಪ್ನಿಲಿರುವಾಗ ಯಾರಿಗೂ ಗೊತ್ತಿರಲಿಲ್ಲ ನಾನು ನಾಟಕದಲ್ಲಿ ಪಾತ್ರ ಮಾಡ್ತೀನಿ ಅಂತ. ಯಾಕಂತಂದರೆ ನಾಟಕದಲ್ಲಿ ಪಾತ್ರ ಮಾಡೋದು ಅಂದರೆ ಆಗಿನ ಟೈಮ್ನಲ್ಲಿ ಅದು ಒಂದು ದಾರಿ ತಪ್ಪಿದ ಹೆಣ್ಣು, ಈ ಥರ ಅಂತ. ಆವಾಗ ಕೆಟ್ಟ ಶಬ್ದಗಳು ಮಾತಾಡ್ತಾ ಇದ್ರು. ನಿಮ್ಮ ಸುತ್ತಮುತ್ತಲೂ ಹಂಗ್ ಮಾತಾಡಿದ್ದು ನೀವು ಕೇಳಿದೀರಾ? ಅಂದ್ರೆ ಬೇರೆಯವ್ರಿಗೆ ಮಾತಾಡಿದ್ ಕೇಳ್ತಿದ್ನಲ್ಲ, ಅದಕ್ಕೆ ನಾನು ನಾಟಕದಲ್ಲಿ ಪಾತ್ರ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡಿರ್ಲಿಲ್ಲ. ನಾಟಕದಲ್ಲಿ ಪಾತ್ರ ಮಾಡ್ತಿದ್ರೆ ಅವ್ರಿಗಂದಂಗೆ ನಮಗೂ ಅಂತಾರಲ್ವಾ. ಅದಕ್ಕೆ ಎಲ್ಲೋ ಒಂದ್ ಕಡೆ ಬೇರೆ ಊರ್ನಲ್ಲಿ ಕೆಲ್ಸಕ್ಕಿದ್ದಾಳೆ, ಏನೋ ಒಂದು ಕೆಲಸ ಮಾಡ್ತಾಳೆ, ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಾಳೆ, ಈ ಥರ ಏನೋ ಹೇಳಿದ್ರು. ನಾನು ಆ ಕಡೆ ಪೂರ್ತಿ ಉತ್ತರ ಕರ್ನಾಟಕದ ಕಡೆನೇ ಇದ್ದೆ, ಈ ಕಡೆಗೆ ಇರಲಿಲ್ಲ ನಾನು. ಅವಾಗ 2000 ಇಸ್ವಿನಲ್ಲಿ ನಾನು ಈ ಕಡೆಗೆ ಬಂದು ಸೀರಿಯಲ್ಗೆ ಬಂದ ಮೇಲೆ ನಮ್ಮವ್ರಿಗೆಲ್ಲರಿಗೂ ಗೊತ್ತಾಗಿತ್ತು, ಇವಳು ಆರ್ಟಿಸ್ಟ್ ಆಗಿದ್ದಾಳೆ ಅಂತ. ನಾಟಕ ಮಾಡ್ತಿದ್ದು ಗೊತ್ತಿಲ್ಲ. ಯಾವಾಗ ಈ ತರ ಎಲ್ಲ ಸಂದರ್ಶನಗಳು, ದೂರದರ್ಶನದಲ್ಲಿ ಸಂದರ್ಶನ, ಉದಯ ಟಿವಿ ಸಂದರ್ಶನ, ಕಲರ್ಸ್ ಇದ್ರಲ್ಲೆಲ್ಲ ನೋಡ್ತಿದ್ರಲ್ಲ, ಅವಾಗ ನಮ್ಮ ಮಾಲ್ತಿ ಇಲ್ವಾ ಅವಾಗ ಗೊತ್ತಾಗಿತ್ತು ಎಲ್ರಿಗೂ. ಕಲಾವಿದರ ಜೀವನದಲ್ಲಿ ಸಾಕಷ್ಟು, ಕಲಾವಿದರ ಜೀವನ ಊದುಬತ್ತಿ ಇದ್ದ ಹಾಗೆ. ಊದುಬತ್ತಿನ ನಾವು ಹಚ್ಚಿಟ್ಟಾಗ ಅದು ಎಲ್ರಿಗೂ ಸುವಾಸನೆ ಕೊಡುತ್ತೆ. ಎಲ್ರು ಎಷ್ಟು ಚೆನ್ನಾಗಿದೆ, ಎಷ್ಟು ಘಮಘಮಾನತ್ತೆ ಅಂತಾರೆ. ಆದ್ರೆ ಅದು ತನ್ನ ಮೈನ ಸುಟ್ಕೊಂಡು ಬೂದಿ ಕೆಳಗೆ ಬೀಳ್ತಾ ಇರುತ್ತೆ, ಯಾರು ಗಮನ. ಹೌದೌದು, ಸಾಕಷ್ಟು ಏಳು ಬೀಳುಗಳು ಇದ್ದೇ ಇರುತ್ತೆ. ನಾವು ಪಾತ್ರ ಮಾಡುವಾಗ್ಲೂ ಅಷ್ಟೇನೆ, ಇಲ್ಲಿ ಒಳಗಡೆ 108 ನೋವಿರುತ್ತೆ. ನಮ್ಗೆ ನಾವು ಕಾಮಿಡಿ ಪಾತ್ರ ಮಾಡ್ತಾ ಇರ್ಬೇಕಲ್ಲಿ, ಜನಗಳನ್ನ ನಗಿಸ್ಬೇಕು, ಅವ್ರ ಚಪ್ಪಾಳೆ ಹೊಡೆದು ಒನ್ಸ್ ಮೋರ್ ಅಂದ್ರೆ ಮತ್ತೊಂದ್ಸಲ ಡ್ಯಾನ್ಸ್ ಮಾಡ್ಬೇಕು, ಹಾಡು ಹೇಳ್ಬೇಕು. ಅವಾಗ ಎಷ್ಟೋ ಸಲ ಆಗಿದೆ ಅಲ್ಲಿ. ನಮ್ಮ ಕಲಾವಿದ್ರ ಮನೆಯಲ್ಲಿ ಅವ್ರ ತಾಯಿ ಸತ್ತಿರ್ತಾರೆ, ಈಗ 10:30 ಇನ್ನೇನು ಶುರು ಮಾಡ್ಬೇಕು, ಸತ್ತ ಸುದ್ದಿ ಬರುತ್ತೆ. ಅವಾಗ ಆರ್ಟಿಸ್ಟ್ಗಳಿಗೆ ಹೇಳ್ಬಿಟ್ರೆ ನಾಟಕ ನಿಂತು ಹೋಗ್ಬಿಡುತ್ತೆ. ಅವತ್ತಾದ ಕಲೆಕ್ಷನ್ ನಲ್ಲೇ ಮರುದಿನ ನಮ್ಗೆ ಬೋರ್ಡಿಂಗ್ ಊಟ ಆಗ್ಬೇಕು. ಅವಾಗ ನಾವೇನು ಅವ್ರಿಗೆ ಹೇಳಕ್ಕಾಗಲ್ಲ, ಅದನ್ನ ಮುಚ್ಚಿಟ್ಟು ಬೇಗ ನಾಟಕ ಮಾಡಿ ಮುಗಿಸಿ ಆಮೇಲೆ ನಾವೆಲ್ಲರೂ ಸೇರಿ ಆ ಮನೆಗೆ ಹೋಗಿ ಅವ್ರ ಸತ್ತಿರೋರ್ನ ಮಣ್ಣು ಮಾಡಿ ಆಮೇಲೆ ನಾವು ಎಲ್ಲೋ ಒಂದ್ ಕಡೆ ಹರಿಯೋ ನೀರ್ನಲ್ಲಿ ಸ್ನಾನ ಮಾಡ್ಕೊಂಡು ಮನೆಗೆ ಹೋಗ್ತಿದ್ವಿ. ಆ ತರ ಅನುಭವ ಆಗಿದೆಯಾ? ಆಗಿದೆ. ನಮ್ಮ ಕಂಪ್ನಿಯಲ್ಲಿ ಸಾಕಷ್ಟು ಆಗಿದೆ.
ನನಗೆ ಮಕ್ಕಳು ಇರಲಿಲ್ಲ ಅಂತ ಹೇಳಿ ಒಂದು ಮಗು ತಗೊಂಡು ಸಾಕ್ಬೇಕಂತ ಸಾಕಿದ್ದು. ಅದು ಹಿಂಗೆ ತುಂಬಾ ಸೀರಿಯಸ್ ಆಗಿ ಇಲ್ಲಿ ಮಲಗಿದ್ರು ಹೋಗಿ ಕಾಮಿಡಿ ಪಾರ್ಟ್ ಮಾಡಿದ್ವಿ, ಯಪ್ಪ. ಮಾಡ್ಲೇಬೇಕಾಗ್ತಿತ್ತು. ಅಲ್ಲಿ ನಗು ಅಳು ನುಂಗಿ ನಗುತ್ತಿರಬೇಕು ಸ್ಟೇಜ್ ಮೇಲೆ ನಾವು. ನಿಮ್ಮ ಅದು ಜಾತ್ರೆಯಲ್ಲಿ ಮೂರ್ ನಾಟಕ, ಮೂರ್ ಶೋ ಕೊಡ್ತಿದ್ವಿ. ನಿದ್ದೆ ಇಲ್ದೆ ನಿದ್ದೆ ಇರಲ್ಲ, ಇತ್ಲಾಗಿ ಯೋಚನೆ. ಆಮೇಲೆ ಹೊಟ್ಟೆ ತುಂಬ ಊಟ ಮಾಡ್ಬಿಟ್ರೆ ಡಾನ್ಸ್ ಮಾಡಕ್ಕಾಗಲ್ಲ, ಹಾಡಕ್ಕಾಗಲ್ಲ, ನಿದ್ದೆ ಬರುತ್ತೆ. ಅದಕ್ಕೆ ನಾವು ನಾಟಕ ಮುಗಿದ ಮೇಲೆ ಮನೆಗೆ ಹೋಗಿ 4 ಗಂಟೆ, ರಾತ್ರಿ 4 ಗಂಟೆಲಿ ಊಟ ಮಾಡಿ ಅವಾಗ ಮಲಗ್ತಿದ್ವಿ ನಾವು. ಅವಾಗೆಲ್ಲ ಹಂಗ್ ಮಾಡಿದ್ದು. ಈಗ ನಮಗೆ ಗ್ಯಾಸ್ಟ್ರಿಕ್ ಅಂತೆ ಅದಂತೆ. ಅವಾಗ ಮಾಡಿದ್ದು ಇವಾಗ ತೊಂದರೆ ಆಗಿದೆ. ಹಂಗೆ ಓಕೆ. ಚಿಕ್ಕ ವಯಸ್ಸಿಗೆ ಕಲಾ ಸೇವೆಗೆ ಬಂದವ್ರು ನೀವು, ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಜರ್ನಿಯಲ್ಲಿ ನಿಮಗೆ ತೃಪ್ತಿ ಕೊಟ್ಟಿದ್ಯಾ ನಿಮ್ ಜರ್ನಿ? ನನಗೆ ನಿಜ ಹೇಳ್ಬೇಕಂತಂದ್ರೆ ಇದರಿಂದನೇ ನಾನು ನೆಮ್ಮದಿ ಆಗಿರೋದು. ನಾನೇನೊಂದು ಕಲಾವಿದೆ ಆಗಿದ್ದೀನಲ್ಲ, ಇದರಿಂದನೇ ನೆಮ್ಮದಿ ಆಗಿರೋದು. ಗೊತ್ತಾಯ್ತಾ? ನನಗೆ ನಾನು ಸಣ್ಣವಳಿದ್ದಾಗ ಬಾಲ್ಯ ವಿವಾಹ ಮಾಡಿಬಿಟ್ಟಿದ್ದು. ನನಗೆ ತಿಳುವಳಿಕೆ ಇರಲಿಲ್ಲ, ಅದು ಸರಿಯಾಗಲಿಲ್ಲ ಅಂತ ಬಿಟ್ಟು ನಾವು ಸಣ್ಣವರು ಇದ್ದಾಗಲೇ ದೂರ ಆಯಿತು. ಆಮೇಲೆ ಬಂದು ಕಲಾ ಸೇವೆಗೆ ನಿಂತೆ ನಾನು. ಈಗ ಅಲ್ಲೇ ನಮ್ಮ ಮನೆಯಲ್ಲೇನೆ ಅಕ್ಕ ತಂಗಿರು ಇನ್ನೊಂದು ಮದುವೆ ಮಾಡಿಕೊಟ್ಬಿಟ್ಟಿದ್ದಿದ್ರು ನನಗೆ. ಯಾಗೋ ಒಬ್ಬ ಹೆಂಡತಿಯಾಗಿ ಮಕ್ಕಳಿಗೆ ತಾಯಿಯಾಗಿ ಮನೇಲಿ ಉಳಿದು ಬಿಡ್ತಿದೆ. ಮಾಲತಿ ಅಂದರೆ ಯಾರು ಅಂತ ಗೊತ್ತಿರಲಿಲ್ಲ, ನೀವು ಈ ಥರ ಸಂದರ್ಶನಕ್ಕೆ ಬರೋಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ? ಈಗ ನಾನೊಬ್ಬ ಕಲಾವಿದೆ ಅಂತ ನನ್ನ ಜೀವನನ ನಾನು ರೂಪಿಸ್ಕೊಂಡಿದ್ದೀನಿ, ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ. ಇವತ್ತು 4 ಜನ ನನ್ನನ್ನು ಪ್ರೀತಿಯಿಂದ ಮಾತಾಡ್ತಾರೆ. ಅದು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರೂ ಅಷ್ಟು ತೃಪ್ತಿ ನಮಗೆ ಸಿಗಲ್ಲ. ನಾನು ನಿಮ್ ವಾಟ್ಸಪ್ DP ನೋಡ್ತಾ ಇದ್ದೆ, ಲೀಲಾವತಿ ಅಮ್ಮನವರ ಒಂದು ಫೋಟೋ ಮತ್ತೆ ನಿಮ್ಮ ಫೋಟೋ. ಈ ಟೈಮಲ್ಲಿ ಅವ್ರು ಇಲ್ಲ, ನಮ್ಮ ಜೊತೆ ಇಲ್ಲ, ಬಟ್ ನೆನ್ಪಿಸ್ಕೊಳ್ಳೋದಾದ್ರೆ ನಾನು ಅವರು ತುಂಬ ಹುಷಾರಿಲ್ಲ ಅಂತ ಕೇಳಿದ್ದೆ. ಆಮೇಲೆ ಹೋಗಿ ಮಾತಾಡಿಸ್ಕೊಂಡು ಬರಬೇಕು, ಅವ್ರಿಗೆ ಒಂದು ಸನ್ಮಾನ ಮಾಡಿ ಬರಬೇಕು ಅಂತ ಹೋದಾಗ ನನ್ನ ಪರಿಚಯ ಹೇಳ್ಕೊಂಡೆ ಅವರಿಗೆ. ತುಂಬ ಹುಷಾರಿರಲಿಲ್ಲ, ಮಲ್ಕೊಂಡಿದ್ರು. ಆವಾಗ ವಿನೋದ್ ರಾಜ್ಕುಮಾರ್ ಅವರು ಇದ್ದರು. ಮಾತಾಡಿಸ್ದೆ ಅವ್ರಿಗೆ, ತುಂಬ ಮುದ್ದೆಯಾಗಿ ಮಲಗಿದ್ರು. ಆಮೇಲೆ ಮಾತಾಡಿಸ್ತಾ ಅಮ್ಮ ನಾನು ಡ್ರಾಮಾ ಕಂಪ್ನಿಯಿಂದ ಬಂದಿರೋಳು ಅಂದೆ. ಅಯ್ಯೋ ನಾನು ಪಾತ್ರ ಮಾಡ್ತಾಯಿದ್ದೆ ಡ್ರಾಮಾ ಕಂಪ್ನಿಲಿ, ನನ್ನ ಮಗನ್ನ ಮಲಗಿಸಿ ನಾನು ಹೋಗಲ್ಲಿ ಪಾತ್ರ ಮಾಡ್ತಿದ್ದೆ ಅಂತ ಎಲ್ಲ ನೆನಪು ಮಾಡಿಕೊಂಡ್ರು, ಹಳೆದೆಲ್ಲ ನೆನಪು ಮಾಡಿಕೊಂಡ್ರು. ಆಮೇಲೆ ಹಂಗೆ ಮಾತಾಡ್ತಾ ಸ್ವಲ್ಪ ಲವಲವಿಕೆ ಬಂತು ಅವ್ರಿಗೆ. ಕಲೆಯ ವಿಷಯ ತೆಗೆದಾಗ ಕಲಾವಿದನಿಗೆ ಅದು ಕೋಟಿ ರೂಪಾಯಿ ಕೊಟ್ರು ಅವ್ರಿಗೆ ಇದಿರಲ್ಲ. ಆ ಕಲೆ ಬಗ್ಗೆ ತೆಗಿತಾ ಇದ್ರೆ ಹಳೆದೆಲ್ಲ ನೆನಪಾಗ್ತಾ ಹೋಗ್ತಿರುತ್ತಲ್ಲ, ಆ ಥರ ಖುಷಿಯಿಂದ ಮಾತಾಡ್ತಾ ಇದ್ರು. ಆಮೇಲೆ ಅವ್ರು ಮಾಡಿದ ಸಿನಿಮಾ ಹಾಡುಗಳನ್ನ ಹಾಡಕ್ಕೆ ಶುರು ಮಾಡಿದೆ. ಹಳೆಯ ಸಿನಿಮಾದ ರಾಜ್ಕುಮಾರ್ ಅವ್ರ ಜೊತೆ ಮಾಡಿದ್ರಲ್ಲ, ಮೆಲ್ಲು ಸಿರಿ ಸವಿಗಾನ ಎದೆ ಝಲ್ಲನೆ ಹೂವಿನ ಬಾಣ ಅಂದ್ಕೂಡ್ಲೆ ಖುಷಿಯಾಗಿ ಹಂಗೆ ಅವರು ಎದ್ದು ಕೂತ್ಕೊಳ್ಳೋಕೆ ಶುರು ಮಾಡಿದ್ರು. ಆಮೇಲೆ ನನ್ಗೆ ಅಲ್ಲಿ ಕರೆದ್ರು, ಅಲ್ಲಿ ಬನ್ನಿ ಊಟ ಮಾಡ್ಕೊಂಡು ಬರೋರಂತೆ ಅಂತ. ಹೋದವ್ರಿಗೆ ಮಾತ್ರ ಅವ್ರ ಮನೆಯಲ್ಲಿ ಯಾವತ್ತೂ ಹಾಗೆ ಕಳಿಸಿಲ್ಲ. ಹೌದೌದು, ವಿನೋದಣ್ಣ ಯಾವತ್ತೂ ಹಂಗೆ ಕಳಿಸಿಲ್ಲ. ಅವ್ರು ಏನು ಊಟ ಮಾಡ್ತಾರೆ ಅದು ವೆಜ್ಜಾ ನಾನ್ ವೆಜ್ಜಾ, ಯಾರಿಗೆ ಯಾವ ಥರ ಅಂದರೆ ಎಷ್ಟು ಜನ ಹೋಗಿರ್ತಾರೋ ಅಷ್ಟ್ರಿಗೂ ಊಟಕ್ಕೆ ಹಾಕಿ ಕಳಿಸ್ಕೊಡೋದು ಅವರು. ಅಷ್ಟು ಒಂದಿದು. ಆಮೇಲೆ ಊಟಕ್ಕೆ ಬನ್ನಿ ಅಂತ ಕರೆದ್ರೆ ಇವರು ನನ್ನ ಹತ್ರ ಮಾತು ಹಚ್ಕೊಂಡು ಬಿಡ್ತಾನೆ ಇರಲಿಲ್ಲ ಅಮ್ಮ. ವಿನೋದಣ್ಣ ಊಟ ಮಾಡಿ ಬರಲಿ ಅವರು, ಬಿಡಮ್ಮ ಮಾಲ್ತಿ ಊಟ ಮಾಡ್ಕೊಂಡು ಬೇಗ ಬಾ ಅಂದ. ಆಮೇಲೆ ಅವ್ರನ್ನ ಹಿಂಗೆ ತಬ್ಕೊಂಡು ಫೋಟೋ ತೆಗೆಸಿದ್ದೆ. ಅದನ್ನೇ ನಾನು ಟಿವಿಗೆ ಹಾಕ್ಕೊಂಡಿದ್ದೀನಿ. ಅವ್ರ ಜೊತೆ ಕಳೆದಂತ ಕ್ಷಣ ಅದು. ಅದೇ ಲಾಸ್ಟ್ ಅನ್ಸುತ್ತೆ. 3-4 ಸಲ. ಒಂದ್ಸಲ ಹೋಗಿ ಬಂದಿದ್ದೆ, ಇನ್ನೊಂದ್ಸಲ ಇವ್ರದ್ದು ಬರ್ತ್ಡೇ ಇತ್ತು ವಿನೋದಣ್ಣಂದು, ಅವಾಗ ಒಂದ್ಸಲ ಹೋಗಿ ಬಂದಿದ್ದೆ. ಆ ನಂತರ ಇನ್ನೊಂದ್ಸಲ ಅವರೇ ಅಮ್ಮನೇ ಎಲ್ಲ ಕಲಾವಿದ್ರನ್ನು ಕರಿ, ಎಲ್ರಿಗೂ ಒಂದು ಊಟ ಹಾಕೋಣ, ನನ್ಗೆಲ್ರೂ ನೋಡ್ಬೇಕನ್ಸಿದೆ ಅಂತ ಹೇಳಿ ನಮ್ಮ ಕಲಾವಿದರನ್ನೆಲ್ಲರನ್ನು ಕರೆಸ್ಕೊಂಡು ಅಲ್ಲೇ ಊಟ ಮಾಡಿ ತುಂಬ 1-2 ಗಂಟೆ ಟೈಮು ಅವರು ಎಲ್ಲರೂ ಕೂಡಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಂದ್ರು. ನಿಮಗೂ ಆಮೇಲೆ ಅವ್ರು ತೀರ್ಕೊಂಡ್ಮೇಲೂ ಹೋಗಿದ್ದೆ. ಹೋಗಿ ಮನೆಯಲ್ಲಿ ಹೋಗಿ ನೋಡ್ಕೊಂಡು ಅಲ್ಲಿಂದ ಇಲ್ಲಿಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ತಂದಿದ್ರು, ಅಲ್ಲೇ ನೋಡ್ಕೊಂಡು. ನಿಮಗೂ ಆಸೆ ಇತ್ತು ಅಂತ ಕೇಳ್ಪಟ್ಟೆ, ರಾಜ್ಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಇತ್ತು ಅಂತ. ಅವ್ರಿಲ್ಲಿ ನಾವಿಲ್ಲಿ ಬಟ್ ಆದ್ರೆ ಆಸೆ ಇತ್ತು. ಆಸೆ ಇದೆ. ಆಸೆ ಅಂತ
ನಾವು ಅಲ್ಲಿ ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಕಂಪನಿ ನಾಟಕ ಕಂಪನಿಯಲ್ಲಿ ನಾವು ಇದಾಗ್ತಿರೋದು. ಆ ನಾಟಕ ಕಂಪನಿ ಬಿಟ್ಟು ಹೋದರೆ ಇಲ್ಲಿ ಕಲೆಕ್ಷನ್ ಕಡಿಮೆ ಆಗ್ತದೆ. ಅವಾಗೆಲ್ಲ ನಾವು ಮೇನ್ ಪಾತ್ರಗಳು ಮಾಡ್ತಿದ್ವಲ್ಲ, ನಾವು ಒಂದು ದಿವಸ ಇಲ್ಲ ಅಂದರೆ ಅವ್ರಿಲ್ಲೇನ್ರಿ ಅಂತ ಕೇಳ್ತಿದ್ರು. ಹಿಂಗಾಗ್ತದೆ ಅಂಥೇಳಿ ನಾವು ಎಲ್ಲೂ ಹೋಗ್ತಿರ್ಲಿಲ್ಲ. ಕಂಪ್ನಿನೇ ಆಯಿತು, ನಾವು ಆಯಿತು, ಹಾಗೆ ಇರ್ತಿದ್ವಿ. ಆಮೇಲೆ ಒಂದು ಸಲ ಅವರು ರಾಜ್ಕುಮಾರ್ ಅಣ್ಣಾರು ಆ ಕಡೆ ಬಂದಿದ್ದರು, ಸಾವಳಗಿ ಮಠಕ್ಕೆ. ಆಗ ಬಂದು ಸುದ್ದಿ ಕೇಳಿ ನೋಡೋಕ್ಕಂತ ಹೋದ್ವಿ. ಅವಾಗೊಮ್ಮೆ ನೋಡಿ ಅವ್ರ ಜೊತೆನಲ್ಲಿ ಫೋಟೋ ತೆಗೆಸ್ಕೊಂಡು ಬಂದಿದ್ವಿ. ಆಮೇಲೆ ಇನ್ನೊಂದು ಸಲ ಗೋಕಾಕ್ ವರದಿ ಅದು ಅವಾಗ ಒಂದು ಸಲ ಬಂದಿದ್ದರು. ಅವಾಗ ಪುನೀತ್ ಅವ್ರಿನ್ನೂ ಚಿಕ್ಕ ಮಗು ಅವರು. ಆ ಟೈಮ್ನಲ್ಲಿ ಒಮ್ಮೆ ನೋಡಿದ್ವಿ. ಆಮೇಲೆ ನಾನು ಇಲ್ಲಿಗೆ ಬಂದ ಮೇಲೆ ಅವ್ರದ್ದೇ ಸೀರಿಯಲ್ನಲ್ಲಿ ಒಂದು ಪಾತ್ರ ಮಾಡಿಸಿದ್ರು ನನಗೆ. ಹೌದಾ? ಆಮೇಲೆ ಅವ್ರ ಮಗನ ಜೊತೆ ಪಾತ್ರ ಪುನೀತ್ ಮಾಡಿದ್ದೆ. ರಾಜ್ಕುಮಾರ್ ಸರ್ ಜೊತೆ ಇಲ್ಲ, ಹಾ. ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆ ಮಾಡಿದ್ದು. ರಾಜಿ ಅಂತ ಪಿಕ್ಚರ್ನಲ್ಲಿ ಓಕೆ ಓಕೆ. ಅವ್ರ ತಾಯಿ ರೋಲ್ ಮಾಡಿ. ಕಲಾವಿದರು ಲೈಫಲ್ಲಿ ಸಾಕಷ್ಟು ಏಳು ಬೀಳನ್ನ ನೋಡಿರ್ತಾರೆ. ಹೊರಗಡೆಯಿಂದ ನೋಡೋರಿಗೆ ಹೊರಗಡೆ ಪ್ರಪಂಚಕ್ಕೆ ಗೊತ್ತಿರಲ್ಲ, ಓ ಕಲಾವಿದರ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂತಾರೆ. ನಿಮ್ಮ ಈ ಒಂದು ಜರ್ನಿಯಲ್ಲಿ ಯಾರಾದ್ರೂ ನಿಮ್ಗೆ ಸಾಥ್ ಕೊಟ್ಟಿದಾರ? ಆ ಸಾಥ್ ಕೊಟ್ಟವ್ರನ್ನ ಇವಾಗ ನೀವು ನೆನ್ಪಿಸ್ಕೊಳ್ಳೋದಾದ್ರೆ? ನನಗೆ ತುಂಬ ಜನ ಕೊಟ್ಟಿದ್ದಾರೆ. ಯಾಕೆಂತಂದರೆ ನಾನು ಕಂಪ್ನಿಗೆ ಹೋಗೋಕ್ಕಿಂತ ಮುಂಚೆ ಆನಂದ್ ಸಿಂಗ್ ಅಂತ ಇದ್ದರು. ಅವರು ಭುವನೇಶ್ವರಿ ನಗರದಲ್ಲಿ ಭುವನೇಶ್ವರಿ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರು. ಅವರು ಮೈಸೂರಿನಲ್ಲಿದ್ದರು ಅವಾಗ. ನನ್ನ ಫಸ್ಟ್ ಕಂಪ್ನಿ ಕಳಿಸಿದ್ದೆ ಅವರು ಶಾರದಾ ಸಂಗೀತ ನಾಟಕ ಮಂಡಳಿಗೆ. ನಾನು 16 ವರ್ಷ ಆದಮೇಲೆ ಅಲ್ಲಿಗೆ ಅವರೇ ಕಳಿಸ್ಕೊಟ್ಟಿದ್ರು. ಅವರನ್ನು ನಾನು ತುಂಬ ನೆನೀತೇನೆ. ಆಮೇಲೆ ನನಗೆ ವಿದ್ಯೆ ಕಲಿಸಿದಂಥ ನನ್ನ ಗುರುಗಳು, ನನಗೆ ಏನೂ ಗೊತ್ತಿರಲಿಲ್ಲ. ಬಾಲನಟಿ ಆಗಿದ್ದಾಗ ಅವ್ರೇನು ಹೇಳ್ಕೊಡ್ತಾರೆ ಅದನ್ನು ಮಾತಾಡಿ ಹೆಂಗೋ ತಪ್ಪು ಸರಿ ಏನೋ ಮಾಡ್ಕೊಂಡು ಬರ್ತಿದ್ವಿ. ನನಗೆ ತಿಳುವಳಿಕೆ ಬಂದಾಗ ನಾನು ಕರೆಕ್ಟಾಗಿ ಪಾತ್ರ ಮಾಡಿ ಜನಗಳ ಚಪ್ಪಾಳೆ ತೊಗೊಂಡಿದ್ದು, ಜನಗಳ ಕಡೆಯಿಂದ ಚೆನ್ನಾಗಿ ಪಾತ್ರ ಮಾಡ್ತೀಯ ಅಂತ ಹೇಳಿಸ್ಕೊಂಡಿದ್ದು ಅಂದರೆ ಶಾರದಾ ಸಂಗೀತ ನಾಟಕ ಮಂಡಳಿ ಮಾಲೀಕರು BT ಹೊಸಮನಿ ಅಂತ, ಬಸವರಾಜ್ ಹೊಸಮನಿ ಅಂತ. ಅವರು ನನ್ನ ಗುರುಗಳು. ಕಲ್ಲನ್ನ ಅದನ್ನು ಕೆತ್ತಿ ಮೂರ್ತಿ ಮಾಡ್ತಾರಲ್ಲ, ಹಾಗೆ ಒಂದೊಂದು ಅಕ್ಷರನೂ ನನಗೆ ಯಾಕಂದ್ರೆ ನಮ್ಮ ಮೈಸೂರಿನಲ್ಲಿ ಹಾಲು ಹಣ್ಣು ಅಂತೀವಿ. ಹಾಲು ಹಣ್ಣು, ಹೋದರು ಬಂದರು, ಹೋದ್ರು ಅಂತೀವಿ, ಹೋದ್ರು ಬಂದ. ಅಂದರೆ ಆ ಅಕ್ಷರ ಕರೆಕ್ಟಾಗಿ ಬರಬೇಕು, ಆ ಥರ ಶುದ್ಧವಾಗಿ ಮಾತಾಡಬೇಕು. ಆ ಥರ ಕಲಿಸಿ ನನ್ನನ್ನು ಒಳ್ಳೆ ನಟಿಯನ್ನಾಗಿ ಮಾಡಿದವರು ನಮ್ಮ ಗುರುಗಳು ಬಸವರಾಜ್ ಹೊಸಮನಿಯವರು, ಶಾರದಾ ಸಂಗೀತ ನಾಟಕ ಮಂಡಳಿ ಮಾಲೀಕರು. ಅವ್ರನ್ನ ತುಂಬ ನೆನೀತೀನಿ. ಮತ್ತು ಇಲ್ಲಿ ಗುಡಿಹಳ್ಳಿ ನಾಗರಾಜ್ ಅವರಂತ, ಅವರು ಪ್ರಜಾವಾಣಿ ಪತ್ರಿಕೆ ಉಪಸಂಪಾದಕರಿದ್ದರು. ಅವರು ಪತ್ರಿಕೆಯಲ್ಲಿ ನಮ್ಮದೆಲ್ಲ ಆರ್ಟಿಕಲ್ ಕೊಡ್ತಿದ್ರು. ನಾಟಕ ನೋಡೋಕ್ಕೆ ಬರ್ತಿದ್ರು. ನಾಟಕದ ಬಗ್ಗೆ ವಿಮರ್ಶೆ, ಪಾತ್ರಗಳ ಬಗ್ಗೆ ವಿಮರ್ಶೆ ಎಲ್ಲ ಪರಿಚಯಿಸಿದ್ರು ನಮಗೆ ಕೆಲವೊಂದು ಕಡೆ ಎಲ್ಲ. ಆಮೇಲೆ ಸೀರಿಯಲ್ಗಳ ಕಡೆಗೆ ಸ್ವಲ್ಪ ಪರಿಚಯ ಮಾಡಿಕೊಟ್ರು. ನೋಡ್ರಿ ಇವರು ಕಂಪ್ನಿ ಮಾಲೀಕರ ಹೆಂಡತಿ, ಮತ್ತು ಅವರು ಈಗ ಕಂಪ್ನಿ ನಿಂತಿದೆ ಅವ್ರಿಗೆ, ಹೀಗಾಗಿ ಒಳ್ಳೆಯ ನಟಿ ಅವರು, ತಾವು ಅವಕಾಶ ಕೊಡ್ರಿ ಅವ್ರಿಗೆ ಅಂತ ಹೇಳ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರಿಗೆ, ನಾಗಾಭರಣ ಅವ್ರಿಗೆ, ಇಂಥ ಇವ್ರಿಗೆಲ್ಲರಿಗೂ ಪರಿಚಯ ಮಾಡಿಸಿದ್ರು. ಆಮೇಲೆ ಅವರೆಲ್ಲ ಅವಕಾಶಗಳು ಸಿಕ್ತು ನನಗೆ. ಹೀಗಾಗಿ ನನ್ನ ಪಾತ್ರ ಮಾಡೋದಕ್ಕೆ ಅನುಕೂಲ ಆಯಿತು. B ಸುರೇಶ್ ಅವರಾಗಿರ್ಬೋದು, ರಾಮದಾಸ್ ನಾಯ್ಡು ಅವರಾಗಿರ್ಬೋದು, ನಾಗಾಭರಣ ಅವರು, ಹಿಂಗೆಲ್ಲರೂ ಅವರವ್ರ ಸೀರಿಯಲ್ಗಳಲ್ಲಿ ಅವಕಾಶ ಕೊಟ್ಟರು. ನನ್ನ ಪಾತ್ರ ಮಾಡೋದಕ್ಕೆ ಅನುಕೂಲ ಆಯಿತು. ಮತ್ತು ನಾನು ಇಲ್ಲಿಂದ ಕಷ್ಟದಿಂದ ಹೋದಾಗ, ಒಬ್ಬಳೇ ಜೀವನ ಮಾಡುವಾಗ ನನಗೆ ನಮ್ಮ ಯಜಮಾನರು BR ಅರ್ಶನಗೋಡಿಯವರು ನನಗೆ ಒಂದು ಜೀವನ ಕೊಟ್ಟರು. ಇವರೆಲ್ಲರನ್ನೂ ನಾವು ಮರೆಯೋಂಗೆ ಇಲ್ವಲ್ಲ. ಹೌದೌದು. ಈಗ ಅಲ್ಲಿಂದ ಈ ಕಡೆಗೆ ಬಂದ್ರೆ ಅದಕ್ಕಿಂತ ಎಲ್ಲರಿಗಿಂತ ಹೆಚ್ಚಾಗಿ ನನಗೆ ನನ್ನ ಅಭಿಮಾನಿಗಳು ನನ್ನ ಪಾತ್ರ ನೋಡಿ ಮೆಚ್ಚಿ ನನಗೆ ಇನ್ನಷ್ಟು ಉತ್ಸಾಹ ತುಂಬ್ತಾ ಇದ್ದಾರಲ್ಲ, ಎಲ್ಲ ಅಭಿಮಾನಿಗಳಿಗೆ, ಅನ್ನದಾತರಿಗೆ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ನಾಟಕ ಕಂಪನಿ ಮುಚ್ಚಿದ್ ಯಾಕೆ ಅಂತ? ಮುಖ್ಯ ಕಾರಣ ಅಂದರೆ TV. ಫಸ್ಟು ತುಂಬ ಚೆನ್ನಾಗಿ ನಡೀತಾ ಇತ್ತು, ಸಿನಿಮಾಗಳು ಶುರು ಆಯಿತು, ಆಗ ಸ್ವಲ್ಪ ಕಡಿಮೆ ಆಗಿತ್ತು. ಆನಂತರ ಈಗ TV ಸೀರಿಯಲ್ ಬಂತು. ಸೀರಿಯಲ್ ಬಂದಾಗ ಅರ್ಧ ಕಡಿಮೆ ಆಗೋಯ್ತು. ಆಮೇಲೆ ಮತ್ತೆ ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ ಬಂದಾಗ ಟಿವಿನೂ ಹೆಚ್ಚಿನ ಜನ ನೋಡಂಗಿಲ್ಲ, ಇತ್ಲಾಗಿ ಸಿನಿಮಾನೂ ನೋಡಂಗಿಲ್ಲ, ಇತ್ಲಾಗಿ ನಾಟಕ ಅಂತೂ ನೋಡೋದೇ ಇಲ್ಲ. ಎಲ್ಲ ಅಲ್ಲೇ ಮುಚ್ಚೋಗಿದೆ. ಈ ಒಂದು ಕಾರಣಕ್ಕೆ ನಿಮ್ಮ ನಾಟಕ ಕಂಪನಿ ಮುಚ್ಚಿದ್ರಿ. ಹೌದು. ಆಮೇಲೆ ಕಲಾವಿದರು
ಚಲ್ಲಾಪಿಲ್ಲೆ ಆಗ್ಬಿಟ್ರು. ಈಗ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಒಂದು ಕಂಪ್ನಿ ನಡೆಸಬೇಕಾದ್ರೆ ಮಾಲೀಕರು ಸರ್ಕಸ್ ಕಂಪನಿಯಲ್ಲಿ ನೋಡ್ಕೋಬಹುದು, ಪ್ರಾಣಿಗಳಿಗೆ ಆಹಾರ ಕೊಟ್ಬಿಟ್ರೆ ತಿಂದು ಸುಮ್ಮನೆ ನಿಂತಿರುತ್ತೆ, ತನ್ನ ಕೆಲಸ ತಾನು ಮಾಡುತ್ತೆ ಸರ್ಕಸ್ನಲ್ಲಿ. ಇಲ್ಲ ಹಂಗಲ್ಲ, ಇದು ತಕ್ಕಡಿಯಲ್ಲಿ ಕಪ್ಪೆಗಳನ್ನ ಹಾಕಿದ್ರೆ ಒಂದ್ ಕಡೆ ಇರ್ತಾವ, ಎಲ್ಲ ಜಿಗ್ದು ಹೋಗ್ತಿರ್ತಾರಲ್ಲ, ಹಂಗೆ ಕಷ್ಟ ಬಹಳ ಆಗ್ತಿತ್ತು. ಈಗ ಇನ್ಯಾರಾದ್ರೂ 1,000 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂತ ಅಂದ್ರೆ ಕಲಾವಿದ್ರು ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಬಿಡ್ತಿದ್ರು, ಇಲ್ಲ ಯಾರೋ ಸೀರಿಯಲ್ ಕಡೆಗೆ ಬಂದ್ಬಿಡ್ತಿದ್ರು, ಯಾರೋ ಸಿನಿಮಾ ಕಡೆಗೆ ಹೋಗ್ಬಿಡ್ತಿದ್ರು. ಆರ್ಟಿಸ್ಟ್ಗಳನ್ನ ಕೂರ್ಸೋದು ಬಹಳ ಕಷ್ಟ ಆಗ್ತಿತ್ತು. ಇವೆಲ್ಲ ತೊಂದರೆ. ಆಮೇಲೆ ಎಲ್ಲ ಬೆಲೆ ಏರಿಕೆ ಆಯ್ತು, ಕಂಪ್ನಿ ನಡೆಸೋದು ಕಷ್ಟ ಆಗ್ತಿತ್ತು. ಆಮೇಲೆ ನಮ್ಮ ಮನೆಯವ್ರಿಗೂ ಏಜ್ ಆಯ್ತು, ಎಲ್ಲ ಊರು ನಮ್ದು 4 ಕಂಪ್ನಿ ಇತ್ತು. ಹಿಂಗಾಗಿ ಇವ್ರು ಬಂದಿದ್ರಲ್ಲ ನಮ್ಮ ಭಾವನ ಮಗ, ಅವರ ತಂದೆನೂ ಒಂದು ಕಂಪ್ನಿ ನಡೆಸ್ತಿದ್ರು. ಹಿಂಗಾಗಿ 4 ಕಂಪ್ನಿ ನಡೀತಾ ಇತ್ತು. ಒಂದೊಂದೇ ಮಾಡ್ಕೊಂಡು ಬಂದರು. ಒಂದೊಂದು ಕಂಪ್ನಿ ನಿಲ್ಲಿಸ್ದಾಗ್ಲೂ ನಾ ಇದ್ದ ಕಂಪ್ನಿ ನಿಲ್ಲಿಸ್ದಾಗ್ಲೂ ನಾನು ಗೆಸ್ಟ್ ಆರ್ಟಿಸ್ಟ್ ಆಗಿ ಹೋಗಿ ಪಾತ್ರ ಮಾಡ್ತಿದ್ದೆ. ಯಾಕಂದ್ರೆ ಅಷ್ಟರಲ್ಲಿ ಸೀರಿಯಲ್ ಅದರಲ್ಲೆಲ್ಲ ಮಾಡ್ತಿದ್ನಲ್ಲ, ಹಿಂಗಾಗಿ ಗೆಸ್ಟ್ ಆರ್ಟಿಸ್ಟ್ ಆಗಿ ಹೋಗ್ತಿದ್ದೆ. ನಮ್ಮ ಕಂಪ್ನಿಗೆ ಸಿನಿಮಾ ನಟರನ್ನ ಕರೆಸ್ತಿದ್ವಿ. ಉದಯ ಕುಮಾರು, ಕಲ್ಯಾಣ್ ಕುಮಾರು, ಮತ್ತು ಸುಂದರ ಕೃಷ್ಣ ಅರಸು, ಡಿಂಗ್ರಿ ನಾಗರಾಜ್ ಅವರು, ಶೈಲೇಶ್ರೀ ಸುದರ್ಶನು, ಮತ್ತು ಸುಂದರರಾಜು ಇವರು ಎಲ್ಲರನ್ನು ಕರೆಸ್ತಿದ್ವಿ. ಉಮಾಶ್ರೀ ಕರೆಸಿ ಪಾತ್ರ ಮಾಡಿಸ್ತಿದ್ವಿ. ಯಾವತ್ತು ನಿಮಗೆ ಸಾಕಪ್ಪ ಸಾಕು ಅಂತ ಅನ್ಸಿಲ್ಲ? ಯಾಕಂದ್ರೆ ಕೆಲವರಿಗೆ ಇವಾಗ ಅವಕಾಶಗಳ ಯಾಕಂದ್ರೆ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಕಲಾವಿದರು ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಕಲಾವಿದರು ಉಟ್ಕೊಳ್ತಾನೆ ಇದೆ. ಹೌದು, ಹೊಸ ಕಲಾವಿದರು. ಅದೇ ಹೇಳಿದ್ನಲ್ಲ, ಮೊದ್ಲು ನಾಟಕದಲ್ಲಿ ಇದ್ರಲ್ಲಿ ಬಣ್ಣ ಹಚ್ಚಿದ್ರೆ ಕೆಟ್ಟ ದೃಷ್ಟಿಯಲ್ಲ ಕಾಣ್ತಿದ್ರು, ಅವಳು ದಾರಿ ಬಿಟ್ಟವಳು ಅನ್ನೋ ರೀತಿ ಮಾತಾಡ್ತಿದ್ರು. ಈಗ ಮನೆಗಳಲ್ಲೂ ಕಲಾವಿದರಿದ್ದಾರೆ, ತಂದೆ ತಾಯಿ ಬಹಳ ಪ್ರೋತ್ಸಾಹ ಕೊಡ್ತಿದ್ದಾರೆ. ಅವತ್ತೊಂದ್ ದಿವಸ ಬಣ್ಣ ಹಚ್ಚಿದ್ರೆ ಅವಳನ್ನ ಮನೆಯಲ್ಲಿ ಒಂದು ಒಳ್ಳೆ ಕಾರ್ಯ ಕರೀತಿರ್ಲಿಲ್ಲ. ನಾಟಕದಲ್ಲಿ ಪಾರ್ಟ್ ಮಾಡೋಳು ಅಂತ ಒಳ್ಳೆ ಕಾರ್ಯಕ್ಕೆ ನನ್ನ ಕರ್ದಿಲ್ಲ. ನಾವು ಅನುಭವಿಸಿದ್ದೀವಿ ಅದನ್ನ. ಹೆಸರು ಬಂದ ಮೇಲೆ ಬನ್ನಿ 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 ಅಂತ ಕರೆಯಂಗಿರ್ತಾರೆ. ಹಾಗೆ ನಮಿಗೂ ಖುಷಿ ಆಯ್ತು ಆಕ್ಚುಲಿ ನಿಮ್ ಜೊತೆ ಮಾತಾಡಿ, ನಿಮ್ಮ ಸಂದರ್ಶನವನ್ನ ನಮಗೆ ಮಾಡಿ. ನಿಮ್ಮ ಜೀವನದ ಬಗ್ಗೆ ಒಂದಷ್ಟು ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಇವಾಗ ಎಲ್ಲದಕ್ಕೂ ಆನ್ಸರ್ ಸಿಕ್ತು ಅಂತಾನೆ ಅನ್ಕೊಂಡಿದೀನಿ. ಹಾಗೇನೆ ಎಷ್ಟೋ ಜನರಿಗೆ, ಹಳೆ ಕಲಾವಿದರಿಗೆ, ಹಿರಿಯ ಕಲಾವಿದರಿಗೆ ಅವಕಾಶದ ಕೊರತೆ ಇದೆ ಅಂತ ಹೇಳ್ತಾರೆ. ಬಟ್ ನಿಮಗೆ ಅದರಲ್ಲೂ ಅವಕಾಶ ಇನ್ನ ಹೆಚ್ಚೆಚ್ಚು ಸಿಗ್ಲಿ ಅಂತ ನಾನು ಈ ಮೂಲಕ ಆಶಿಸ್ತೀನಿ. ಧನ್ಯವಾದಗಳು. ನಾನು ಅಷ್ಟೇ. ತಾವು ಈ ಎಲೆಮರೆಕಾಯಿ ಅಂತಿರೋ ಕಲಾವಿದರನ್ನ, ಮತ್ತೆ ಹೆಸರಾದಂತಹ ಕಲಾವಿದರನ್ನ ಎಲ್ಲರನ್ನು ಗುರುತಿಸಿ ನಮ್ಮನ್ನ ಎಲ್ಲರಿಗೂ ಪರಿಚಯಿಸ್ತಿರಲ್ಲ, ಈ ನಿಮ್ಮ ಚಾನೆಲ್ಗೆ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಮಾಲತಿ ಅಮ್ಮ ಅವ್ರ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಅವರ ಜೀವನದ ಕುರಿತು ಒಂದಷ್ಟು ವಿಷಯವನ್ನ ನಮಗೆ ತಿಳಿಸಿದ್ರು. ಹಾಗೆ ನಿಮಗೆ ತಿಳಿಸುವಂತ ಪ್ರಯತ್ನ ನಾನು ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.